ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಂದಗೌಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಬನ್ನಿ ನೋಡೋಣ. ಹಾಗೆ ಇವಾಗ ಸೀರೆ ತರಕ್ಕೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ, ಕಳ್ಸೋಕ್ಕಿಕ್ಕೋದಕ್ಕೆ. ಸೊ ಬನ್ನಿ ನೋಡೋಣ. ಸಮೋ ಇರು ಬಾ. ನೀಟಾಗಿ ಮಾಡು. ಏನದು ಹಂಗೆ ಮಾಡಿದ್ಯಾ? ಬಾಯ್ ತೆಗಿ ಹಂಗೆ ಮಾಡ್ತಾರಾ? ಹಾಯ್ ಮಾಡು. ನೋಡಿ ಗೈಸ್, ಬರ್ತಾ ಇದ್ದಾರೆ. ಇವನು ನೋಡಿ ಏನು ತೀಟೆ ರೋಡಲ್ಲಿ ಆಡ್ತಾವನಿ. ಇವ್ನು ನೋಡ್ರಿ, ಇವನ್ನ ನೀಟಾಗಿ ಬರಬೇಕು ಅನ್ನೋ ಗೊತ್ತಾಗಲ್ವ ಸಮೂಹ? ಹಾಂ ನೋಡ್ರಿ ಹೆಂಗೆ ಓಡ್ತಾನೆ. ಗೈಸ್ ಸ್ವಲ್ಪ ದೂರನೇ ಇದೆ, ಸೊ ವಾಕಿಂಗು ಸಹ ಆಗುತ್ತೆ ಅಂತ ಹೇಳಿ ವಾಕಿಂಗ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಅಜ್ಜಿ ಬಂದಿದ್ದಾರೆ ಊರಿಂದ. ನೋಡಜ್ಜಿ, ಹಾಯ್ ಮಾಡಜ್ಜಿ. ಹಿಂಗನ್ನಜ್ಜಿ. ಅಜ್ಜಿನೂ ಕರ್ಕೊಂಡು, ಸಮರ್ಥನ ಕರ್ಕೊಂಡು, ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಗೈಸ್ ಇವಾಗ ನಾವು ಬಂದ್ವಿ. ತಮ್ಮ ತೀಟೆ ಮಾಡಿಕೊಂಡೇ ಓಡಾಡ್ತಾ ಇದ್ದ. ಹಾಗೆ ತುಂಬ ಸೀರೀಸ್ಗಳು ಸಹ ತೋರಿಸಿದ್ರು. ಎಲ್ಲನೂ ಕೂಡ ಚೆನ್ನಾಗಿತ್ತು. ನಮ್ಮ ಅಜ್ಜಿಗೆ ಯಾವ್ದು ಇಷ್ಟ ಆಯಿತೋ ಅದನ್ನು ತಗೊಂಡ್ರು. ತುಂಬ ತೋರಿಸಿದ್ರು ಸ್ಯಾರೀಸು. ಹಾಗೆ ಇವಾಗ ಟ್ರೆಂಡಿಂಗಲ್ಲಿ ಬಂದಿದೆಯಲ್ಲ ಆ ಥರ ಸ್ಯಾರಿನ ನಮ್ಮ ಅಜ್ಜಿ ಪರ್ಚೇಸ್ ಮಾಡಿದ್ರು. ಹಾಗೆ ನಮ್ಮ ಅಮ್ಮನೂ ಕೂಡ ಪರ್ಚೇಸ್ ಮಾಡ್ತಾಯಿದ್ರು. ಹಾಗೆ ನನ್ನ ಕೆಲಸ ಇವನ್ನ ಹಿಡಿಯೋದೇ ಆಗೋಗಿತ್ತು. ಯಾರೋ ಇನ್ನೊಂದು ಹುಡುಗಿ ಇತ್ತು, ಹುಡುಗಿ ಜೊತೆ ಆಟ ಆಡ್ಕೊಂಡು ತುಂಬ ಹಿಂಸೆ ಕೊಡ್ತಾಯಿದ್ದ ಗೈಸ್ ಇವನು. ನೋಡ್ರಿ ಗೈಸ್ ಹೆಂಗೆ ಹೋಗ್ತಾ ಇದ್ದಾನೆ ಸಮರ್ಥು, ಆಟ ಆಡ್ಕೊಂಡು ರೋಡಲ್ಲಿ. ಅಪ್ಪ ಬೇಡ ಅವನ ಕತೆ. ಸಮೋ ಒಂದಕ್ಕೆ ಗೈಸ್ ಎಷ್ಟು ಆಟ ಮಾಡ್ತಾ ಇದ್ದಾನೆ ಇವನು. ನೋಡ್ರಿ ನೋಡ್ರಿ ಗೈಸ್, ತಿಂಡಿಗೆ ಕಾಳಾಗ್ತಾನೆ ಇವನು. ನೋಡಿ ಗೈಸ್, ಅವನೇನು ತಿನ್ನೋದಿಲ್ಲ, ಸುಮ್ಮನೆ ಆ ಥರ ಆಟ ಮಾಡ್ತಾನೆ ಅಷ್ಟೇ ಗೈಸ್. ಆಮೇಲೆ ನಾವು ಮನೆಗೆ ಬಂದಮೇಲೆ ಪೂಜೆಗೆ ಎಲ್ಲ ಹೂವು ನಮ್ಮಪ್ಪ ಬೆಳಗ್ಗೆನೇ ಹೋಗಿ ಮಾರ್ಕೆಟಲ್ಲೆಲ್ಲ ತಗೊಬಂದಿದ್ರು. ಸೊ ಅದನ್ನು ನಮ್ಮಮ್ಮ ಶಾವಂತಿಗೆ ಹೂವನ್ನೆಲ್ಲನೂ ಸಹ ಕಟ್ಕೊಂಡು, ಹಾಗೆ ಇದು ಬಟನ್ಸ್ ಅಂತ ಬರುತ್ತಲ್ಲ ಆ ಹೂವನ್ನೆಲ್ಲ ನಮ್ಮಮ್ಮ ಪೋಣಿಸ್ಕೊತಾ ಇದ್ರು. ನಮ್ಮ ಅಜ್ಜನೂ ಸಹ ಎಲ್ಲ ತೊಟ್ಟೆಲ್ಲ ಕಟ್ ಮಾಡಿಕೊಂಡು ಕೊಡ್ತಾಯಿದ್ರು, ಹೆಲ್ಪ್ ಮಾಡ್ತಾಯಿದ್ರು. ಹಾಗೆಯೇ ಅಮ್ಮ ನೈಟೇ ದೇವ್ರ ಫೋಟೋಕ್ಕೆಲ್ಲನೂ ಸಹ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಫೋಟೋಗೆಲ್ಲ ಅರ್ಶಿನ ಕುಂಕುಮನ ಇಕ್ತಾಯಿದ್ರು. ಆಮೇಲೆ ನನ್ನ ತಮ್ಮ ಯಾವ ಥರ ತೀಟೆ ಮಾಡ್ತಾಯಿದ್ದ ಅಂದರೆ, ಆ ಮೋರಿಯ ಕೊಡು ಅಂತ ಹೇಳಿ ಫುಲ್ಲು ತೀಟೆ ಮಾಡ್ತಾಯಿದ್ದ. ಏನು ಕೊಟ್ಟರು ಇಸ್ಕೊತಾ ಇರಲಿಲ್ಲ. ಎಷ್ಟು ತೀಟೆ ಮಾಡ್ತಾಯಿದ್ದ. ಅಮ್ಮಂಗೆ ಕೆಲಸನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನೈಟು ಸಹ ನಾವೇನು ಮಲಗಿರಲಿಲ್ಲ. ನೈಟೇ ಎಲ್ಲ ಅಡುಗೆನೆಲ್ಲನೂ ಕೂಡ ಮಾಡಿದ್ವಿ. ಹಾಗೆ ನಮ್ಮಪ್ಪ ಒಬ್ಬಟ್ಟಿಗೆ ಮೈದಾ ಕಳಿಸ್ತಾ ಇದ್ದಾರೆ. ಆಮೇಲೆ ನಮ್ಮಮ್ಮ ಈ ಕಡೆ ಬೇಳೆ ಬೇಯಿಸೋದಕ್ಕೆ ಮಾಡಿಕೊಂಡು ಬೇಳೆನ ಹಾಯ್ಕೊತಾ ಇದ್ರು. ಹಾಗೆಯೇ ಈ ಕಡೆ ನಾನು ಸಹ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಸಹ ಬಿಡಿಸ್ಕೊತಾ ಇದ್ದೆ, ಸಾಂಬಾರು ಹಾಗೆ ಬೇರೆ ಐಟಮ್ಸಿಗೆಲ್ಲನೂ. ಆಮೇಲೆ ನೈಟೇ ಎಲ್ಲನೂ ಕೂಡ ಮಾಡ್ತಿದ್ವಿ. ಬಾಗಿಲಿಗೆ ಎಲ್ಲನೂ ಕೂಡ ಮಾವಿನ ಸೊಪ್ಪನ್ನೆಲ್ಲ ಕಟ್ಟಿ ಇದನ್ನು ಎಲ್ಲನೂ ಕೂಡ ಇಡ್ತಾಯಿದ್ವಿ. ನೈಟೇ ಎಲ್ಲನೂ ಕೂಡ ನಾವು ಹೂವು ಎಲ್ಲ ಹಾಕಿದ್ವಿ. ಹಾಗೆ ಬಾಗಿಲಿಗೂ ಸಹ ನಮ್ಮಮ್ಮ ಇದು ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು. ನಾವು 2 ಮನೆ ಬಾಗಿಲಿದೆ, 2 ಮನೆಗೂ ಸಹ ತೋರಣ ಕಟ್ಟಿದ್ವಿ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಇವಾಗಲೇ ಹೂವು ಹಾಕಿದ್ರು ನಮ್ಮಮ್ಮ. ಪೋಣಿಸಿರುವಂತಹ ಬಟನ್ಸ್ ಹೂವನ ಹಾಕಿದ್ರು ದೇವ್ರ ಫೋಟೋಗೆ. ಹಾಗೆ ಚೆಂಡು ಹೂವನೂ ಕೂಡ ಪೋಣಿಸಿದ್ರು, ಅದನ್ನು ಬಾಗಿಲಿಗೆ ಹಾಕಿದ್ರು. ಹಾಗೆಯೇ ಬೇಳೆನೂ ಸಹ ಬೇಯಿಸ್ಕೊಂಡು ಅಪ್ಪ ಬೇಳೆಗೆ ಇದನ್ನು ಕೊಡ್ತಾಯಿದ್ರು, ಬೆಲ್ಲ ಹಾಕೋಕ್ಕೆ ಇದಕ್ಕೆ ಒಬ್ಬಟ್ಟಿಗೆ. ಹಾಗೆ ಎಲ್ಲನೂ ಅಡುಗೆನೂ ನೈಟ್ ಮಾಡ್ಕೊಂಡ್ವಿ. ಹಾಗೆ ನನ್ನ ತಮ್ಮ ಬೆಳಗ್ಗೆ ಎದ್ದು ಯಾವ ಥರ ರೆಡಿಯಾಗಿದ್ದಾನೆ ನೋಡಿ. ಆಮೇಲೆ ಎಲ್ಲನೂ ಕೂಡ ಎಡೆ ಎಲ್ಲನೂ ಇಕ್ಕಿ ಪೂಜೆ ಮಾಡ್ಕೊಂಡ್ವಿ ನಾವು ನೈಟೆಲ್ಲ ಇದ್ದಿದ್ವಲ್ಲ. ಸೊ ಅದಕ್ಕಾಗಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಹಾಗೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆಯೇ ಆವತ್ತಿನ ದಿವಸನೇ ನಮ್ಮ ಮನೆ ಹತ್ರ ಟಾರ್ ರೋಡ್ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ JCB ಎಲ್ಲನೂ ತಗೊಬಂದು ಮಣ್ಣೆಲ್ಲ ಇದು ಮಾಡ್ತಾಯಿದ್ರು.
ಹಾಗೆಯೇ ನಮ್ಮಪ್ಪ ಅದನ್ನೆಲ್ಲನೂ ಕೂಡ ಮನೆ ಹತ್ರ ಮಾಡಿಸ್ತಿದ್ರು. ನಾವು ಕೂಡ ಎಲ್ಲನೂ ನಿಂತ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ನಾವು ಅದನ್ನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ನಿದ್ದೆ ಇರಲಿಲ್ವಲ್ಲ. ಸೊ ಅದಕ್ಕಾಗಿ ನಿದ್ದೆ ಮಾಡ್ಕೊಂಬಿಟ್ವಿ, ನಾವು ಎದ್ದಿರಲಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದಾರೆ, ನಮ್ಮ ರೋಡ್ ಎಷ್ಟಿದೆ ಅಂತ ಹೇಳಿ. ಹಾಗೆಯೇ ರಂಗೋಲಿನೂ ನಿಮಗೆ ಹಾಕ್ತಾಯಿದ್ದೀನಿ. ನಮ್ಮಮ್ಮ ಚಿಕ್ಕದಾಗಿ ಹಾಕಿದ್ದಾರೆ ರಂಗೋಲಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆ ಬಾಗಿಲಲ್ಲಿ ಯಾರಾದರೂ ರಂಗೋಲಿ ಸಣ್ಣದಾಗಿ ಬೇಕು ಅನ್ನೋರು ನೀವು ಇದನ್ನು ಟ್ರೈ ಮಾಡ್ಬೋದು. ತುಂಬ ಈಸಿನೇ ಇದೆ. ಇದು ಎಷ್ಟು ಈಸಿ ಅಂತ ಅಂದರೆ ಜಸ್ಟ್ ಸ್ಟಾರು, ಅದಕ್ಕೆ ಯಾವ ಥರ ಹಾಕ್ತಾಯಿದ್ದಾರೆ ನೀವು ನೋಡಿ. ಹಾಗೆ ಹೆಡ್ಡಿಂಗ್ ಲೈನ್ಸು ಸಹ ನೀವು ಈ ಥರ ಡ್ರಾ ಮಾಡ್ಕೊಬೋದು. ಸಣ್ಣದು ಸ್ಟಾರಿಂದ ಯಾವ ಥರ ರಂಗೋಲಿ ಡಿಸೈನ್ ಹಾಕ್ತವ್ರೆ ನೋಡಿ ನಮ್ಮಮ್ಮ. ಅದಕ್ಕೆ ಹೇಳೋದು ಚಿಕ್ಕದಾದರೂ ಅದೊಂದು ಚಿಕ್ಕದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ನಮ್ಮಮ್ಮ ಎಲ್ಲರಿಗೂ ಕೂಡ ಸ್ವಲ್ಪ ನೀರು ಇದಾಗಿ ಕೆಮ್ಮಾಗಿತ್ತು ಅಂತ ಹೇಳಿಬಿಟ್ಟು ಹಾಲಲ್ಲಿ ಒಂದು ಇದು ಮಾಡ್ಕೊಂಡು ಕೊಟ್ಟಿದ್ದರು. ಅದು ತುಂಬ ಚೆನ್ನಾಗಿತ್ತು. ಅದರ ರೆಸಿಪಿ ಬೇಕಂತ ಅಂದರೆ ನೀವು ಕೇಳಿ, ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಬಾದಾಮಿ ಹಾಲು ಕುಡ್ದಷ್ಟೇ ಸಂತೋಷ ಆಯಿತು ಅದನ್ನು ಕುಡಿದಿದ್ದಕ್ಕೆ. ಹಾಗೆಯೇ ಕೆಮ್ಮಿರೋರಿಗೂ ಸಹ ಕೆಮ್ಮು ಹೋಗುತ್ತೆ ಆ ಥರ ನೀವು ಮಾಡ್ಕೊಂಡು ಕುತ್ಕೊಂಡ್ರೆ. ಹಾಗೆ ನನ್ನ ತಂಗಿ ಬಂದಿದ್ಲು. ಗೈಸ್, ಇವಾಗ ಈವ್ನಿಂಗ್ ಆಗಿದೆ. ನಾವು ಮನೇಲಿ ಇದ್ವಲ್ಲ, ಸೊ ರಜಾ ಇದೆಯಲ್ಲ, ಸುಮ್ಮನೆ ಬೋರ್ ಆಗುತ್ತೆ ಅಂತ ಹೇಳಿ ಪಾರ್ಕ್ ಹೋಗೋಣ ಅಂತ ಹೇಳಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ತಂಗಿನೂ ಸಹ ಬಂದಿದ್ದಾಳೆ, ಅವಳ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಸಹ. ಬನ್ನಿ ಹೋಗೋಣ. ಹಾಯ್ ಮಾಡು ಸುಮ್ಮ. ಹಾಯ್ ಗಾಯ್ಸ್, ಮನೆ ಹತ್ರ ಎಷ್ಟು ಚೆನ್ನಾಗಿ ಮರಗಳಿದೆ ಗೊತ್ತಾ. ಇಲ್ಲಿ ಯಾವಾಗಲೂ ಕೂಡ ತಣ್ಣಗಿರುತ್ತೆ. ಹಾಗೆ ಮಕ್ಕಳುಗಳು ಕೂಡ ಮನೆ ಹತ್ರನೇ ಆಟ ಆಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಮ್ಮ ತಂಗಿ ನನ್ನ ಜೊತೆನೇ ಬರ್ತಾಯಿದ್ಲು. ಹಾಗೆಯೇ ನನ್ನ ತಮ್ಮ ಅಪ್ಪನ ಜೊತೆನೇ ಹೋಗ್ತಾ ಇದ್ದ. ನಮ್ಮ ಅಜ್ಜಿ ನಿಧಾನಕ್ಕೆ ಹಿಂದೆಗಡೆನೇ ಬರ್ತಾಯಿದ್ರು. ರಜಾ ಇತ್ತಲ್ಲ, ಸುಮ್ಮನೆ ಮನೇಲೇ ಇದ್ವಿ. ನನ್ನ ತಮ್ಮನೂ ಕೂಡ ಮನೇಲೇ ಇದ್ಮೇಲೆ ಹೇಳ್ತಿದ್ನಲ್ಲ, ಸೊ ಅದಕ್ಕಾಗಿ ಪಾರ್ಕಿಗೆ ಹೋಗೋಣ ಅಂತ ಇದು ಮಾಡಿಕೊಂಡು ಹೊರಟ್ವಿ. ಪಾರ್ಕು ಸಹ ತುಂಬ ಚೆನ್ನಾಗಿತ್ತು. ನೀರೆಲ್ಲನೂ ಸಹ ಬಿಟ್ಟಿದ್ರು, ತಣ್ಣಗಿತ್ತು. ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ನೀರೆಲ್ಲನೂ ಕೂಡ ಬಿಟ್ಟಿದ್ರು. ನೀರು ಬಿಟ್ಟಿರೋ ಕಡೆ ಹೋಗಿ ನಿಂತ್ಕೊಂಡ್ರೆ ಫುಲ್ಲು ತಣ್ಣಗಾಗ್ತಾಯಿತ್ತು. ನನ್ನ ತಮ್ಮ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಫುಲ್ಲು ಎಂಜಾಯ್ ಮಾಡಿದ್ರು. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ ಪಾರ್ಕಿಗೆ ಬಂದಿದ್ದು? ಇಷ್ಟ ಆಗ್ತಿದೆ. ನಮ್ಮನೆ ಹತ್ರ ಇದೇ ಥರ ಪಾರ್ಕ್ ಇರೋದು. ನಾನು ಡೈಲಿ ಹೋಗಿ ಆಟ ಆಡ್ತಿರ್ತೀನಿ ಅಲ್ಲಿ. ಹೌದಾ? ಹೌದಾ, ಇಷ್ಟ ಆಯ್ತಾ ನಿಮಗೆ? ಹಾಗೆಯೇ ನಮ್ಮ ತಂಗಿ ಎಷ್ಟೊಂದು ಥರ ಫ್ಲವರ್ಸ್ ಎಲ್ಲನೂ ಸಹ ತೋರಿಸ್ತಾ ಇದ್ಲು. ಅವಳು ಸಹ ಎಲ್ಲ ಕಿತ್ಕೊತಾ ಇದ್ಲು. ಆ್ಯಕ್ಚುಲಿ ಕೀಳಂಗಿಲ್ಲ, ಆದರೂ ಕೂಡ ಅಕ್ಕ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಿತ್ಕೊತಾ ಇದ್ಲು. ತುಂಬ ಫ್ಲವರ್ಸ್ ಇತ್ತು, ಅದಕ್ಕೆ ಕಿತ್ಕೊತಾ ಇದ್ಲು. ಕಲರಲ್ಲಿ ಇತ್ತು, ಲೋಟಸ್ ಎಲ್ಲನೂ ಸಹ ಇತ್ತು ಎಲ್ಲ. ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ವೀಡಿಯೋ ಮಾಡಿಕೊಂಡೆ. ಅವಳಿಗೆ ರೆಡ್ ಕಲರ್ದು ಫ್ಲವರ್ ಮಾತ್ರ ತುಂಬ ಇಷ್ಟ ಆಗೋಯಿತು. ಹಾಗೆಯೇ ನನ್ನ ತಮ್ಮ ಯಾವ ಥರ ಆಟ ಆಡ್ಕೊತಾ ಇದ್ದ, ತೀಟೆ ಆಡ್ತಾ ಇದ್ದ ಅಂತ ನೋಡಿ. ಅಷ್ಟು ಅವನು ಕೂಡ ತುಂಬ ಇಷ್ಟಪಟ್ಕೊಂಡು ಆಡ್ತಿದ್ದ. ಹಾಗೆಯೇ ಬರಬೇಕಾದ್ರೆ ಹಾಗೆ ಹೋಗ್ಬೇಕಾದ್ರೆ ಎರಡು ಸೈಡು ನಾವು ನೆಡ್ಕೊಂಡೇ ಬಂದ್ವಿ. ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.